ತಾಲೂಕಿನ ಕರಕುಶಲಕರ್ಮಿ ಇಲಾಖೆಯ ಇಬ್ಬರು ಕಲಾಕಾರರಿಗೆ ರಾಜ್ಯ ಮಟ್ಟದ ಕರಕುಶಲ ಕಲಾ ಪ್ರಶಸ್ತಿ ಲಭಿಸಿದೆ. ತಾಲೂಕಿನ ಕರಕುಶಲಕರ್ಮಿ ಇಲಾಖೆಯ ಇಬ್ಬರು ಕಲಾಕಾರರಿಗೆ ರಾಜ್ಯ ಸರ್ಕಾರ ಕರಕುಶಲ ಕಲಾ ರಾಜ್ಯ ಮಟ್ಟದ ಪ್ರಶಸ್ತಿ ನೀಡಿದ್ದು 25,000 ರೂಪಾಯಿ ನಗದು ನೀಡಿ ಗೌರವಿಸಿದೆ. ರಾಜ್ಯ ಪ್ರಶಸ್ತಿ ವಿಜೇತರಾದ ಇಲ್ಲಿಯ ವಿಶೇಷಾಧಿಕಾರಿ ವಿಭಾನ್ ಬದೋರಿಯಾ ಮಾತನಾಡಿ, ಶಿಲ್ಪಕಲೆಯ ಬಗ್ಗೆ ಆಸಕ್ತಿ ಇದ್ದು ನಾನು ಈ ಬಗ್ಗೆ ವಿಶೇಷ ತರಬೇತಿ ಪಡೆದುಕೊಂಡು ಹಲವು ಕಲಾಕೃತಿಗಳನ್ನು ನಿರ್ಮಿಸಿದ್ದೇನೆ. ನನ್ನ ಕೆಲವು ಕಲಾಕೃತಿಗಳಿಗೆ ಹಲವು ಪ್ರಶಸ್ತಿಗಳು ದೊರೆತಿವೆ. ನಾನು ಕಲಿತಿದ್ದನ್ನ ಇತರರಿಗೂ ಹೇಳಿಕೊಡುವ ಅಭಿಲಾಷೆಯಿಂದ ಸಾಗರದ ಈ ಶಿಲ್ಪಕಲೆ ಗುರುಕುಲದಲ್ಲಿ ವಿಶೇಷ ಅಧಿಕಾರಿಯಾಗಿ ತರಬೇತುದಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಕರ್ನಾಟಕ ಪ್ರಾಚೀನ ಶಿಲ್ಪಕಲೆಯನ್ನು ಮೊದಲಿಗೆ ರೇಖಾಚಿತ್ರದ ಮೂಲಕ ತದನಂತರ ಕಲ್ಲು ಮತ್ತು ಮರಗಳಲ್ಲಿ ಕೆತ್ತನೆಯನ್ನು ಕಲಿಸುತ್ತೇವೆ ಎಂದರು. ಇದು 2 ವರ್ಷದ ತರಬೇತಿ ಸರ್ಟಿಫಿಕೇಷನ್ ಕೋರ್ಸ್ ಅಂತ ಮಾಡಿದ್ದೀವಿ. ಸೊ ಇದರಲ್ಲಿ ಕಂಪ್ಲೀಟ್ ಅಂದರೆ ಫ್ರೀ ಟ್ರೈನಿಂಗ್ ಅಂತ ಒಂದು ವ್ಯವಸ್ಥೆ ಮಾಡಲಾಗಿದೆ. ಸೊ ಟ್ರೈನಿಂಗ್ ನಂತರ ನಮ್ಮ ವಿದ್ಯಾರ್ಥಿಗಳು ಭಾಳ ಒಳ್ಳೆಯ ಒಂದು ಬೇರೆ ಕಡೆ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಅವರು ಭಾಳ ಒಳ್ಳೆಯ ಸಂಪಾದನೆ ಕೂಡ ಮಾಡ್ತಾ ಇದ್ದಾರೆ ಈ ಕಲೆಯ ಮೂಲಕ. ರಾಜ್ಯ ಪ್ರಶಸ್ತಿ ವಿಜೇತರಾದ ಇನ್ನೋರ್ವ ಕಲಾಕಾರ ನಮ್ಮ ಮಾಧ್ಯಮದೊಂದಿಗೆ ಮಾತನಾಡಿ, ಸುಮಾರು 20 ವರ್ಷಗಳಿಂದ ಕರಕುಶಲ ಕಾರ್ಯದಲ್ಲಿ ನಿರತನಾಗಿದ್ದೇನೆ. ರಾಜ್ಯ ಮಟ್ಟದ ಪ್ರಶಸ್ತಿ ದೊರೆತಿರುವುದು ನನಗೆ ಅತ್ಯಂತ ಸ್ಫೂರ್ತಿ ಹಾಗೂ ಪ್ರೇರಣೆ ದೊರೆತಂತಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮ ಸಾಧನೆ ಮಾಡುವ ಅಭಿಲಾಷೆ ಹೊಂದಿದ್ದೇನೆ. ಸರ್ಕಾರ ನಮ್ಮಂತ ಕಲಾಕಾರರಿಗೆ ವೃದ್ಧಾಪ್ಯ ವೇತನ, ಮಾಶಾಸನ ನೀಡಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು. ಇದುವರೆಗೂ ಸರ್ಕಾರ ನಮ್ಮಂತ ಕಲಾಕಾರರ ಸಮಸ್ಯೆಗೆ ಸ್ಪಂದಿಸಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಸರ್ಕಾರದಿಂದ ಏನು ಹೇಳ್ತಾ ಇದೆ ಅಂದರೆ ನಮ್ಮ ಮಕ್ಕಳಿಗೆ ಏನಾದ್ರು ಒಂದು ಒಳ್ಳೆ ಎಜುಕೇಷನ್ ಕೊಡಲಿಕ್ಕೆ, ಸಹಾಯ ಮಾಡಲಿಕ್ಕೆ, ಮತ್ತು ನಮ್ಮದು ಇನ್ನೊಂದು 10 ವರ್ಷ ಕೆಲಸ ಮಾಡ್ಬೋದು. ನಮ್ಮ ಕಣ್ಣುಗಳಂತೂ ಫುಲ್ಲು ಡಿಮ್ಮಾಗಿ ಹೋಗ್ಬಿಡುತ್ತೆ, ಬರೋದಿಲ್ಲ ಕೆಲಸ ಮಾಡಲಿಕ್ಕೆ. ನಮ್ಮ ಕಾಲಕ್ಕೆ ಮುಗಿದೋಗುತ್ತೆ. ಅದಕ್ಕೆ ತುಂಬ ಬೇಸರ ಆಗ್ತಿದೆ. ಸರ್ಕಾರದಿಂದ ಏನಾರ ಒಂದು ಅನುದಾನ ಆಗಲಿ, ಏನಾರ ಒಂದು ನಮಗೆ ಲೈಫಲ್ಲಿ ಏನಾರ ಒಂದು ಮಾಡಿದ್ರೆ, ಆ ಸಹಾಯ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಇಲ್ಲಿ ಕರ್ನಾಟಕದ ಹಲವು ಶಿಲ್ಪಕಲೆಗಳು ಮರ ಹಾಗೂ ಕಲ್ಲಿನಲ್ಲಿ ಕೆತ್ತಲಾಗಿದ್ದು ಅವು ಒಂದಕ್ಕಿಂತ ಒಂದು ಅತ್ಯಾಕರ್ಷಕವಾಗಿದ್ದು ಕಲಾಕಾರನ ಕೈಯಲ್ಲಿ ಅರಳಿ ನಿಂತ ಹಲವು ಶಿಲ್ಪಕಲೆಗಳು ಮನಸೂರೆಗೊಳ್ಳುತ್ತವೆ. ಒಟ್ಟಾರೆ ಸರ್ಕಾರ ಇಂಥ ಕಲಾಕಾರರಿಗೆ ತನ್ನ ಸಹಾಯ ಹಸ್ತ ನೀಡಿ ಅವರಿಗೆ ಇನ್ನು ಉತ್ತಮ ಪ್ರೋತ್ಸಾಹ ನೀಡುವಂತಾಗಲಿ. ಆ ಮೂಲಕ ಇನ್ನು ಹಲವು ಕಲಾಕೃತಿಗಳು ಮೂಡಲಿ ಎನ್ನುವುದು ನಮ್ಮ ವಾಹಿನಿಯ ಆಶಯ. ಗೋಕರ್ಣದ ಸಾಣಿಕಟ್ಟಾದ ಶ್ರೀ ಸದ್ಗುರು ನಿತ್ಯಾನಂದ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗಾಗಿ ಇಕೋ ಕ್ಲಬ್ ವತಿಯಿಂದ ಹಾವುಗಳು ಹಾಗೂ ಕಪ್ಪೆಗಳ ಕುರಿತಾದ ಮಾಹಿತಿ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು. ಅರಣ್ಯ ಇಲಾಖೆಯ ಸಿಬ್ಬಂದಿ ಚಂದ್ರಶೇಖರ್ ನಾಯ್ಕ್ ಅವರು ಹಾವುಗಳ ವಿಧ, ಹಾವಿನ ಸಂತಾನೋತ್ಪತ್ತಿ, ಹಾವುಗಳ ವಾಸ, ಆಹಾರ ಮುಂತಾದವುಗಳ ಕುರಿತು ದೃಶ್ಯ ಮಾಧ್ಯಮದ ಮೂಲಕ ವಿವರಿಸಿದರು. ಹಾಗೂ ಹಾವು ಕಚ್ಚಿದ ತಕ್ಷಣ ಕೈಗೊಳ್ಳಬೇಕಾದ ಪ್ರಥಮ ಚಿಕಿತ್ಸೆಯ ಕುರಿತು ಮಾಹಿತಿ ನೀಡಿದರು. ನಮ್ಮ ಬಾಡಿ ಸ್ಪಾಟ್ ಅಲ್ಲಿ ಅತಿ ಗಟ್ಟಿಯಾದ ತಲೆ ಸ್ಕಲ್. ಸೊ ಹಾವುಗಳು ನೇರವಾಗಿ ಬಿಟ್ಟರೆ ಹಾವೇ ಸತ್ತೋಗ್ತದೆ. ಇದು ನೇರವಾಗಿ ಮರಿ ಹಾಕೋದು, ಮೊಟ್ಟೆ ಇಡುವಾಗ ಮರಿ ಹಾಕೋದು. ಮರಿ ಬಂದ್ರೆ ಒಳಗೆ ಮೊಟ್ಟೆ ಇರ್ತವೆ. ಆ ಮೊಟ್ಟೆ ಒಂದು ಟೈಮಲ್ಲಿ ಹ್ಯಾಚಾಗಿ ಮರಿ ಹಾಕೋದು. ಮತ್ತೊಂದ್ಸರಿ ಮತ್ತೊಂದು ಇದೆ ಕಣ್ಣು ಕುಕ್ಕು ಹಾವು ಅಂತದೆ. ನಮ್ಮೂರ ಕಡೆಗೆ ಕಣ್ಣು ಕುಕ್ಕು ಹಾವು ಅಂದ್ರೆ ಕಾರ್ಮಿಕ ವರ್ಗದವರಿಗೆ ನೀಡಿದ ವಚನ ಭರವಸೆ ಮರೆತು ಅರುಣ್ ಜೇಟ್ಲಿ ಅವರು ಕಾರ್ಮಿಕ ವಿರೋಧಿ ಬಜೆಟ್ ಮಂಡಿಸಿದ್ದಾರೆ ಎಂದು ಸಿಐಟಿಯು ಕಾರ್ಯಕರ್ತರು ಆಕ್ಷೇಪ ವ್ಯಕ್ತಪಡಿಸಿ ಹೊನ್ನಾವರ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದರು. ಕಾರ್ಮಿಕರನ್ನು ಕಡೆಗಣಿಸಿದ ಸರ್ಕಾರಕ್ಕೆ ಧಿಕ್ಕಾರ. ಜಿಂದಾಬಾದ್ ಜಿಂದಾಬಾದ್. ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಜಿಂದಾಬಾದ್ ಜಿಂದಾಬಾದ್. ಜಿಂದಾಬಾದ್ ಜಿಂದಾಬಾದ್. ಕೇಂದ್ರ ಸಚಿವ ಅರುಣ್ ಜೇಟ್ಲಿ ಅವರು ದೇಶದ ಜನಸಾಮಾನ್ಯ ದುಡಿಯುವ ಜನರ ವಿಚಾರದಲ್ಲಿ ಅತಿ ದುರ್ಬಲವಾದ ಮತ್ತು ಸಂಕಷ್ಟಕ್ಕೆ ದುಡುವ ಮಾರುಕಟ್ಟೆ ಆಧಾರಿತ ಬಜೆಟ್ ಮಂಡಿಸಿದ್ದು, ಕಾರ್ಮಿಕ ವರ್ಗದವರನ್ನು ಸಂಕಷ್ಟಕ್ಕೀಡು ಮಾಡಿ ಮಂಡಿಸಿದ ಬಜೆಟ್ ವಿರೋಧಿಸಿ ಸಿಐಟಿಯು ಕಾರ್ಯಕರ್ತರು ತಹಶೀಲ್ದಾರ್ ಜಿಎಂ ಬೋರ್ಕರ್ ಅವರಿಗೆ ಮನವಿ ಸಲ್ಲಿಸಿದರು. ಈ ಕುರಿತು ತಿಲಕ್ ಗೌಡ ನಮ್ಮ ಮಾಧ್ಯಮದೊಂದಿಗೆ ಮಾತನಾಡಿ, ಅಂಗನವಾಡಿ ಕಾರ್ಯಕರ್ತರಿಗೆ, ಆಶಾ ಕಾರ್ಯಕರ್ತೆಯರಿಗೆ ಹಾಗೂ ಅಕ್ಷರ ದಾಸೋಹ ಕಾರ್ಯಕರ್ತರಿಗೆ ನೀಡಬೇಕಿದ್ದ ಅನುದಾನದಲ್ಲಿ 50% ಕಡಿತಗೊಳಿಸಿದ್ದು, ಕಾರ್ಮಿಕ ವರ್ಗದವರಿಗೆ ಅನ್ಯಾಯ ಮಾಡುವಂತ ಬಜೆಟ್ ಮಂಡಿಸಿದ್ದನ್ನು ಸಿಐಟಿಯು ಕಾರ್ಯಕರ್ತರು ಉಗ್ರವಾಗಿ ಖಂಡಿಸಿ ರಾಜ್ಯಾದ್ಯಂತ ಉಗ್ರ ಪ್ರತಿಭಟನೆ ಕೈಗೊಳ್ಳಲಿದ್ದೇವೆ. ಕೂಡಲೇ ಸಿಐಟಿಯು ಕಾರ್ಯಕರ್ತರಿಗೆ ಕನಿಷ್ಠ ಕೂಲಿಯನ್ನು ನೀಡಬೇಕು ಎಂದು ಆಗ್ರಹಿಸಿದರು. ಕೇಂದ್ರ ಸರ್ಕಾರದ ಆಯವ್ಯಯ ಮಂಡನೆ ಆಗಿದೆ. ಈ ಸಂದರ್ಭದಲ್ಲಿ ಕೇಂದ್ರದ ಮಹತ್ವಾಕಾಂಕ್ಷೆ ಯೋಜನೆ ಆಗಿರತಕ್ಕಂಥ ಸ್ಕೀಮ್ ನೌಕರರ ಕೆಲಸ ಮಾಡುವ
ಅಕ್ಷರ ದಾಸೋಹ ನೌಕರರು ಇರ್ಬೋದು, ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರು, ಈ 3 ಸ್ಕೀಮ್ ನೌಕರರಿಗೆ ಕೊಡಬೇಕಾದಂಥ ಅನುದಾನವನ್ನು ಇವತ್ತು ಕೇಂದ್ರ ಸರ್ಕಾರ 50% ಕಡಿತ ಮಾಡಿದೆ. 50% ಕಡಿತ ಮಾಡಿ ಇವತ್ತು ಬಜೆಟನ್ನು ಮಂಡನೆ ಮಾಡಿರುವಂಥದ್ದನ್ನು ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ CITU ಬಲವಾಗಿ ಖಂಡಿಸ್ತದೆ. ಮನವಿ ಸ್ವೀಕರಿಸಿದ ತಹಶೀಲ್ದಾರ್ JM ಬೋರ್ಕರ್ ಮಾತನಾಡಿ, ಶೀಘ್ರವೇ ಈ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ತಲುಪಿಸುವ ಕಾರ್ಯ ಕೈಗೊಳ್ಳುತ್ತೇವೆ ಎಂದರು. CITU ಅಧ್ಯಕ್ಷರೇ ಹಾಗೂ ಅಕ್ಷರದಾಸ ಸಂಬಂಧಿಸಿದ ಎಲ್ಲ ನೌಕರ ವರ್ಗದವರೇ ಹಾಗೂ ಪೊಲೀಸರು, ನಮಗೆ ಅನ್ಯಾಯದ ಬಗ್ಗೆ ಈಗಾಗಲೇ ಅಧ್ಯಕ್ಷರು ಓದಿ ಹೇಳಿದ್ದಾರೆ. ಮತ್ತೊಂದು ಸಲ ಓದಿ ಹೇಳಬೇಕಂತೇನಿಲ್ಲ. ನಮ್ಮ ಈ ಮನವಿಯನ್ನು ನಾನು ಮಾನ್ಯ ಜಿಲ್ಲಾಧಿಕಾರಿ ಮೂಲಕ ಮಾನ್ಯ ಸರ್ಕಾರಕ್ಕೆ ಕಳಿಸೋ ವ್ಯವಸ್ಥೆಯನ್ನು ನಾನು ಹಿಂದೆ ಮಾಡಿ ನಿಮಗೆ ಇದರ ಪ್ರತಿಯನ್ನು ನಾವು ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತೇನೆ. 2 ಮಾತು ಸಂಸದ ಅನಂತ್ ಕುಮಾರ್ ಹೆಗಡೆಯವರು ಇಸ್ಲಾಂ ವಿರುದ್ಧ ನೀಡಿದ ಹೇಳಿಕೆಗೆ ಭಟ್ಕಳದಲ್ಲಿ ತೀವ್ರ ಆಕ್ಷೇಪ ವ್ಯಕ್ತವಾಗುತ್ತಿದ್ದು, ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಹಲವು ಮುಸ್ಲಿಂ ಮುಖಂಡರು ಆಗ್ರಹಿಸಿದ್ದಾರೆ. ಈ ಕುರಿತು ತನ್ಜೀಮ್ ಸಂಸ್ಥೆಯ ಶಬಾದ್ ನಮ್ಮ ಮಾಧ್ಯಮದೊಂದಿಗೆ ಮಾತನಾಡಿ, ಒಂದು ಧರ್ಮದ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿರುವುದು ಸಂಸದ ಸ್ಥಾನದಲ್ಲಿರುವ ಅನಂತ್ ಕುಮಾರ್ ಹೆಗಡೆಯವರಿಗೆ ಶೋಭೆಯಲ್ಲ. ಅವರ ಸ್ಥಾನವನ್ನ ಅರಿತು ಅವರು ನಡೆಯಬೇಕು. ಈ ರೀತಿ ಸಮಾಜದ ಶಾಂತತೆಗೆ ಭಂಗ ತರುವಂತ ಕಾರ್ಯ ಮಾಡುವುದು ಸೂಕ್ತವಲ್ಲ. ಉತ್ತರ ಕನ್ನಡ ಜಿಲ್ಲೆಗೆ ಅವರಿಂದ ಯಾವುದೇ ಅಭಿವೃದ್ಧಿ ಕಾರ್ಯ ನಡೆದಿಲ್ಲ. ಉತ್ತಮ ರಾಜಕೀಯ ಸೇವೆ ನೀಡದ ಅವರಿಗೆ ನಮ್ಮ ಧರ್ಮದ ಬಗ್ಗೆ ಮಾತನಾಡುವ ಅವಶ್ಯಕತೆ ಇಲ್ಲ. ಇಸ್ಲಾಂ ಧರ್ಮವನ್ನ ಈ ಜಗತ್ತಿನಿಂದ ಕಿತ್ತೊಗೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಅವರ ಧರ್ಮ ವಿರೋಧಿ ಹೇಳಿಕೆಯಿಂದ ನಮಗೆ ಅತೀವ ನೋವಾಗಿದೆ. ಹಾಗಾಗಿ ಅವರ ವಿರುದ್ಧ ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಯಾವಾಗಲೂ ಇಸ್ಲಾಂ ಬಗ್ಗೆ ಈ ಥರ ನೀಚಾಗಿ ಮಾತಾಡೋದು MP ಅವ್ರಿಗೆ ಅದು ಸೂಟ್ ಆಗೋದಿಲ್ಲ. ಅವರ ಸ್ಟೇಟಸ್ ಏನಿದೆ ಅದು ಸ್ವಲ್ಪ ಅವರು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅದೆಲ್ಲ ಬಿಟ್ಕೊಂಡು ಈಗ ಬೇಕಂದು ಈಗ ಎಲೆಕ್ಷನ್ ಪೊಲಿಟಿಕಲಿ ಏನು ಅವ್ರದ್ದು ಇಮೇಜ್ ಇಲ್ಲ, ಇಲ್ಲಿ ಅವರು ಏನು ಮಾಡೋದೇನಿಲ್ಲ, ಅವರು ಸರ್ವಿಸಸ್ ಏನಿಲ್ಲ. ಇದಕ್ಕೆ ಮತ್ತೆ ತನ್ನ ಹೆಸರು ಮೇಲೆ ಬರಬೇಕಂತ ಅವರು ಹಿಂಗೆ ಹೇಳಿಕೆ ಕೊಟ್ಟಿದ್ದಾರೆ ಅಂದರೆ ನಮಗೆ ಅನಿಸ್ತದೆ. ನಾವು ಲೀಗಲಿ ಏನು ಆ್ಯಕ್ಷನ್ ತೆಗೆದುಕೊಳ್ಬೇಕು ಅದು ನಾವು ಮಾಡ್ತೇವೆ. ಈ ಸಂದರ್ಭದಲ್ಲಿ ತನ್ಜೀಮ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಅಲ್ತಾಫ್ ಕರೂರಿ, ಮೊಹಮ್ಮದ್ ಸಾದಿಕ್ ಮಠ, ಡಾಕ್ಟರ್ ಸೈಯದ್ ಸಲೀಂ, ಆಶ್ಫಾಕ್ ಅಹಮದ್, ಅಬ್ದುಲ್ಲಾ ದಾಮೂದಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಂಸದ ಅನಂತ್ ಕುಮಾರ್ ಹೆಗಡೆಯವರು ಇಸ್ಲಾಂ ಧರ್ಮದ ವಿರುದ್ಧ ನೀಡಿದ ಅವಹೇಳನಕಾರಿ ಹೇಳಿಕೆ ಖಂಡಿಸಿ ಶಿವಮೊಗ್ಗದಲ್ಲಿ ಮುಸ್ಲಿಂ ಪ್ರಮುಖರಿಂದ ಪೊಲೀಸರಿಗೆ ದೂರು. ಕಾರ್ಮಿಕ ವರ್ಗದವರಿಗೆ ನೀಡಿದ್ದ ವಚನ ಭರವಸೆ ಮರೆತ ಅರುಣ್ ಜೇಟ್ಲಿ ಅವರ ಬಜೆಟ್ ಮಂಡನೆ ವಿರೋಧಿಸಿ CITU ಕಾರ್ಯಕರ್ತರಿಂದ ಹೊನ್ನಾವರ ತಹಶೀಲ್ದಾರರಿಗೆ ಮನವಿ. ಸಾಗರದಲ್ಲಿ ಅತ್ಯಂತ ಭರದಿಂದ ಸಾಗಿದೆ ಕನ್ನಡ ಸಾಹಿತ್ಯ ಪರಿಷತ್ನ ಸದಸ್ಯತ್ವ ಅಭಿಯಾನ. ಹೋರಾಟಗಾರ ಶೇಖರ್ ಅವರಿಗೆ ಸದಸ್ಯತ್ವ ನೀಡಿ ಅಭಿಯಾನಕ್ಕೆ ಚಾಲನೆ. ಸಾಗರದ ಶಿವಗೋಪಾಲಕೃಷ್ಣ ದೇವಸ್ಥಾನದ ಸಮೀಪ ಮರವೊಂದು ವಿದ್ಯುತ್ ಕಂಬಗಳ ಮೇಲೆ ಉರುಳಿ ಬಿದ್ದ ಪರಿಣಾಮ ಕೆಲ ಕಾಲ ಸಂಚಾರ ಅಸ್ತವ್ಯಸ್ತ. ಧನ್ಯವಾದಗಳು. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಫೂರ್ತಿ TV.